ಒಂದು ತಾಯಿ ಗರ್ಭದಲ್ಲಿ 10 ತಿಂಗಳು ನಾವು ಒತ್ತಿ ಆ ಲಾಲಿ ಆಡಿ ಇಷ್ಟು ಮಗು ನಾವು ಸಾಕ್ತೀವಿ. ಅವರು ತಾಯಿ ಹೊಟ್ಟೆ ಎಷ್ಟು ಉರಿಸ್ತಾರೆ ಅಂದರೆ ದೇವ್ರ ಹತ್ರ ಹೋಗೋ ತನಕ ಎತ್ತಾಕ್ತಾರೆ ಅಂತ ಆಸೆ ಪಡ್ತೀವಿ. ಮನೆ ಎಲ್ಲರಿಗೂ ಸಿಕ್ಕಲ್ಲ. ಯಾಕೆ ಮಾಡಬೇಕು ನಾವು? ನಿನಗೆ ಗಾಚಾರ ಇದ್ದರೆ ನೀನು ಮಾಡು. ಎಷ್ಟು ಹೊಟ್ಟೆ ಉರಿತದೆ ಒಂದು ಮನಸ. ಇವಾಗ ನಿನ್ನ ನಾನು ಸಾಕಿದ್ದೀನಿ, ನೀನೇ ನನ್ನ ಬಿಟ್ಟು ಓಡೋಗ್ಬಿಟ್ರೆ ನನ್ನ ಹೊಟ್ಟೆ ಉರಿಯಲ್ವಾ? ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಮಾಣಿಕಮ್ಮ. ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಬಂದು 16 ವಯಸ್ಸಿನಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಎಷ್ಟು ವರ್ಷ? ಈಗ 60. ನೀವು ಇಲ್ಲಿವರೆಗೂ ಬೆಂಗಳೂರಲ್ಲಿ ಏನೇನು ಕೆಲಸ ಮಾಡಿದ್ದೀರಾ? ನಾನು ಏನೂ ಕೆಲಸ ಮಾಡಿಲ್ಲ ಮನೆ. ನೋಡು, ನಾನು ಒಂದು ಹೂವು ಕಟ್ಟಿದ್ದೀನಿ, ಒಂದು ಹಣ್ಣಿನ ವ್ಯಾಪಾರ ಮಾಡಿದ್ದೀನಿ, ಮತ್ತು ನರ್ಸ್ ಕೆಲಸ ಮಾಡಿದ್ದೀನಿ. 26 ವರ್ಷ ಮಂಗಳೂರಲ್ಲಿ 26 ವರ್ಷ ನಾನು ನರ್ಸ್ ಕೆಲಸ ಮಾಡಿದ್ದೀನಿ. ಡೆಲಿವರಿ ಕೇಸ್ಗೆ ಹೋಗ್ತಾಯಿದ್ದೆ ಮನೆ. ಡೆಲಿವರಿ ಕೇಸ್ಗೆ ಹೋಗ್ತಾಯಿದ್ದೆ. ಮತ್ತು ಹಿಂಗೆ ಪ್ರಾಬ್ಲಮ್ ಆಗಿ ಒಂದು ಸ್ವಲ್ಪ ನನಗೆ ಕಣ್ಣುಗಳು ಪೊರೆ ಬಂತು. ಪೊರೆ ಬಂದ ನಂತರ ನಾನು ನಮ್ಮ ಅಳಿಯ ತೀರ್ಕೊಂಡದ ಮೇಲೆಗೆ ನಾನು ಕೆಲಸನೇ ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟೆ ಮನೆ. ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟೆ. ಈಗ ಮಾಡ್ತಾ ಇರೋದು ಪರ್ಮನೆಂಟ್ ಕೆಲಸ ಅಂದರೆ ನಾನು ವ್ಯಾಪಾರ ಮನೆ. ಇಡೀ ಹಣ್ಣು, ಎಲ್ಲ ಥರ ಹಣ್ಣು, ಎಲ್ಲ ಐಟಮ್ಮು ಹಣ್ಣುಗಳು ಹಾಕ್ತೀನಿ. ಏನೇನು ಸೀಸನ್ ಬರ್ತದೋ ಅದೆಲ್ಲ ಹಾಕ್ತೀನಿ ಮನೆ. ಒಂದಂತಲ್ಲ, ಯಾವ ಊರಿನಿಂದ ಫಾರಿನ್ನಿಂದ ಬರೋ ಹಣ್ಣು, ಕೇರಳನಿಂದ ಬರೋ ಹಣ್ಣು, ನಮ್ಮ ಸುತ್ತಮುತ್ತ ಬರೋ ಅಂಥ ಹಣ್ಣುಗಳು ಎಲ್ಲ ಐಟಮು ನಾನು ಹಾಕ್ತೀನಿ ಮನೆ ನನ್ನ ಗಾಡಿ ಮೇಲೆ. ಆ ಥರ ನನ್ನ ಲೈಫ್ ಲಾಂಗು ಇಷ್ಟೇ ಮಾಡಿದ್ದು. ನಾನು ಇನ್ಯಾವ ಕೆಲಸನೂ ಮಾಡಿಲ್ಲ ಮನೆ. ಸ್ಟಾರ್ಟಿಂಗ್ ಮಾಡಿದ್ದು ನಾನು ಹೂವನಲ್ಲೇ ನಾನು ಬದುಕಿದ್ದು ನನ್ನ ಲೈಫ್ ಪೂರ್ತಿ. 40 ವರ್ಷವರೆಗೂ ಡೆಕೋರೇಷನ್ ಮಾಡ್ತಾಯಿದ್ದೆ. ಮದುವೆ ಮಂಟಪ, ನೇಮ್ ಬೋರ್ಡು ಮಾಡ್ತಾಯಿದ್ದೆ. ಮತ್ತು ಅವರು ಯಾವ ಡಿಸೈನ್ ಕೇಳೋರು ನನ್ನ ಏನಂತ, ಕಾವೇರಿ ಬೋರ್ಡು, ಗಣೇಶ ಬೋರ್ಡು, ಮತ್ತು ನೆಮಲ್ ಬೋರ್ಡು, ನೆಮಲ್ ಥರ ಅವೆಲ್ಲ ಡಿಸೈನ್ ಕೇಳಿದಾಗ ನಾನು ಅವ್ರವ್ರಿಗೆ ತಾವ್ರೆ ರೋಜಾ ಹೂದು ಡೆಕೋರೇಷನು ಅದು ಬೇಕು ಅಂತ ಇದ್ರು. ಅದು ನನಗೆ ಮಾರ್ಕೆಟಲ್ಲಿ ಜನ ಇದ್ರು, ಅದು ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಮಕ್ಕಳಿಗೆಲ್ಲ ಮದುವೆ ಆಗೋಯ್ತು. ಸ್ವಲ್ಪ ಸಪೋರ್ಟ್ ಕಡಿಮೆ ಆಗೋಯ್ತು ನನಗೆ. ಆವಾಗ ನಾನು ಅದನ್ನು ಬಿಟ್ಟೆ. ಡೆಕೋರೇಷನ್ ಮಾಡೋದು ನಮ್ಮ ಲೇಔಟ್ ಬಿಟ್ಟಿದ್ದೆ ನಾನು. ಅದು ಡೆಕೋರೇಷನ್ ಮಾಡೋದು ಬಿಟ್ಟುಬಿಟ್ಟೆ ಮನೆ. ಮತ್ತು ಪರ್ಮನೆಂಟಾಗಿ ಹೂವು ಕಟ್ತಾ ಇದ್ದೆ. ಡೆಕೋರೇಷನ್ ಬಿಟ್ಟೆ. ಸುಮಾರು ವರ್ಷ ಮಾಡಿದ್ದೀನಿ. ಮತ್ತು ನಮಗೂ ಆಗಲಿಲ್ಲ, ಒಬ್ಬರೇ ಮಾಡೋಕ್ಕೆ ಸುಧಾರಿಸೋಕ್ಕೆ ಆಗಲಿಲ್ಲ ಮನೆ. ಇಲ್ಲೂ ಹೂವು ಹಾಕ್ತಾಯಿದ್ದೆ. ಇದೇ ರೋಡಲ್ಲೇ ಹೂವನೂ ಮಾರ್ತಾಯಿದ್ದೆ, ಹಣ್ಣು ಹಾಕ್ತಾಯಿದ್ದೆ. ಅದೇ ಹೇಳ್ತೀನಲ್ಲ, ಒಂದು ನರ್ಸು ನನ್ನ ಲೈಫ್ ಲಾಂಗ್ ಇಷ್ಟುವರೆಗೂ 60 ವಯಸ್ಸು ಆಗಿದೆ. 60 ವಯಸ್ಸು. ಆಮೇಲೆ ಇದು ಇವಾಗ ಇನ್ನು ವ್ಯಾಪಾರನೇ ನಮ್ಮದು. ಪರ್ಮನೆಂಟ್ ಮನೆ. ಮಾಮೂಲಾಗಿ ಬರೋರು ಬರ್ತಾರೆ ನನ್ನ ಹತ್ರ, ವಿಶ್ವಾಸ. ಮಾಮೂಲವರೇ ಬಂದರೆ 500, 600, 700 ಎತ್ಕೊಂಡು ಹೋಗ್ತಾರೆ. ಆ ಥರ ಮನೆ ನನ್ನ ಲೈಫು. ಮಕ್ಕಳೆಲ್ಲ ಅವ್ರ ಪಾಟಿಗೆ ಅವರು ಬದುಕ್ತಾ ಇದ್ದಾರೆ ಸಪ್ರೇಟು. ಅವನು ಮಗ ಅಲ್ಲಿ ದಾಸರಹಳ್ಳಿಯಲ್ಲಿ ಅವ್ರ ಮಿಸ್ಸಸ್ಸು ಮಕ್ಕಳು ಅಲ್ಲಿದ್ದಾರೆ. ಮತ್ತು ಇಲ್ಲಿ ಮಗಳು ಮೊಮ್ಮಗ ಇಲ್ಲಿದ್ದಾರೆ ಮನೆ. ಅಳಿಯ ಹೇಳಿದ್ನಲ್ಲ, ಹೋದರು. ಹಾರ್ಟ್ ಅಟ್ಯಾಕ್ ಆಯಿತು ಮನೆ. ಹಾರ್ಟ್ ಅಟ್ಯಾಕ್ಕಾಗೇ ನನಗೆ ಇವಾಗ ಕುಸ್ತಿರೋದು. ಇಲ್ಲಾಂದರೆ ನಮಗೆ ಒಳ್ಳೆ ಸಂಬಳ ಬರ್ತಾಯಿತ್ತು, ಎಲ್ಲ ಮಾಡ್ತಾಯಿತ್ತು, ನಿಮ್ಮದಾಗಿದ್ದು ಮನೆ. ನಾವು ನಿಮ್ಮದಾಗಿದ್ದು. ನಮಗೆ ಅವರು ಹೋಗ್ಬಿಟ್ಟು 1 ಲಕ್ಷ ಮೇಲೆ ದುಡ್ಕೊಂಡು ಬರೋರು ನನ್ನ ಮಗಳ ಗಂಡ. ಈಗೇನೂ ಇಲ್ಲ ಮನೆ. ತುಂಬ ಕಷ್ಟದಲ್ಲೇ ಇದ್ದೀನಿ ನಾನು. ಹೋದರು ಅವರು. ಈಗ ಮಗಳು ಕೂಡ ಕೆಲಸಕ್ಕೆ ಹೋಗ್ತಾಳೆ. ಮೊಮ್ಮಗ ಅವನಿಗೆ ಸ್ವಲ್ಪ ಓದಿಸಿದ್ದೀವಿ. ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಒಂದು ಆವಾಗ ತೆಗೆದಿದ್ದು ಒಂದು ಕಾರ್ ಐತೆ ಮನೆ. ಕಾರ್ ಓಡಿಸ್ತಾನೆ ಮೊಮ್ಮಗ. ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ ಮನೆ. ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಲ್ಲ? ಹೌದು ಮನೆ. ಅಂದರೆ ಯಾಕೆ? ಹೌದು ಮನೆ. ಮೊದಲು ಇದ್ದರು ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ಮನೆ. ತುಂಬ ಸೋತೋಗಿದ್ದೀನಿ. ಒಂದು ಕಡೆ
1 ಕೋಟಿದು ಆಸ್ತಿ ಮಾಡಿದ್ದೆ. 1 ಕೋಟಿದು? 1 ಕೋಟಿದು ಹಾ. ಇಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿ. ಅದು ಯಜಮಾನಪ್ಪ ಭಾರಿ ನನಗೆ ಮೋಸ ಮಾಡಾಕ್ಬಿಟ್ಟ. ನಾನು ಗಲ್ಫಲ್ಲಿ ಇರುವಾಗ ಪತ್ರ ಅವ್ರ ಮೇಲೆ ಬರ್ಕೊಂಡು ನಾನು ಹೇಳಿದೆ, ನಾನು ಸೈಟ್ ತೆಗೆದಿದ್ದೆ, ನಿನ್ನ ಹತ್ರ ತಗೊಂಡೆ ಅಂತ ಇಟ್ಕೊ. ನಿನಗೇನು ಹೇಳಿದೆ ನೋಡು, ಜಾಯಿಂಟಲ್ಲಿ ಅಲ್ಲ ಆದರೆ ಬರೀ ಇಲ್ಲ, ನನಗೆ ಸಪ್ರೇಟು ಮಕ್ಕಳಿದ್ದಾರೆ, ನನ್ನ ಮೇಲೆ ಬರೀ ಅಂತಂದು ನಾನು ಅವ್ರ ಮೇಲೆ ಎಲ್ಲ ಡ್ರಿಂಕ್ಸ್ ಮಾಡಿಬಿಟ್ಟು ಏನು ಮಾಡಿದ್ರು, ಅವ್ರ ಮೇಲೆ ಪೂರ್ತಿ ಪತ್ರ ಬರ್ಕೊಂಡ್ಬಿಟ್ರು. ನಾನು ಗಲ್ಫಲ್ಲಿ ಇರುವಾಗ ಏನು ಮಾಡಿದ್ದಾರೆ, ಮಾರ್ಬಿಟ್ಟು ನಾನು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಬರ್ಕೊಂಡಿದ್ರಲ್ಲ. ಯಜಮಾನ್ರ ಹೆಸರಲ್ಲಿ ಇದ್ದರೆ ಏನು, ನನ್ನ ಹೆಸರಿನಲ್ಲಿ ಇದ್ದರೆ ಏನು, ಎಲ್ಲ ಒಂದೇ ಅಲ್ವಾ. ನಾನು ನಂಬಿಬಿಟ್ಟೆ. ಅಲ್ಲಿ 1 ಲಕ್ಷದ್ದು ಅಲ್ಲಿ ಲೇಔಟಲ್ಲಿ ಮೋಸ ಮಾಡ್ದೆ ಸೈಟು. ಇದು ಮಾತ್ರ ಇನ್ನೊಂದು ಸೈಟ್ ಇತ್ತು, ಅದು ಮಗಳಿಗೆ ಕೊಡ್ತೀನಿ ಅಂತ ನಾನು ಒಪ್ಪಿಗೆ ಕೊಟ್ಟೆ. ಮಗಳಿಗೆ ಇಲ್ಲಿ ಲಗ್ಗೇರಿ ಹತ್ರ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರೇ. ಇಬ್ಬರೇ. ಹೆಣ್ಣು ಮಗಳಿಗೆ ಅಂತಾನೆ ಅರ್ಶಿನ ಕುಂಕುಮಗೆ ಅಂತ ನಾನು ಏನು ಮಾಡಿದೆ, ಲಗ್ಗೇರಿಯಲ್ಲಿ ಸೈಟ್ ಮಾಡಿದೆ ಮನೆ. ಅದು ಅಳಿಯನಿಗೆ ಕೊಡ್ತೀನಿ, ಮಗಳಿಗೆ ಅಳಿಯನಿಗೆ ಕೊಡ್ತೀನಿ ಅಂತ ಹೇಳಲಿಲ್ಲ, ಮಗಳಿಗೆ ಅರ್ಶಿನ ಕುಂಕುಮಿಗೆ ನಿನ್ನ ಲೈಫ್ಗೆ ನಾನು ಕೊಡ್ತೀನಿ ಅಂತ ಅವ್ರಿಗೆ ಆ ಸೈಟ್ ಮಾತ್ರ ಕೊಟ್ಬಿಟ್ಟೆ ಮನೆ. ಅವರು ಸೂಪರಾಗೇ ಇದ್ದರು, ಅವನು ದುಡಿತಾ ಇದ್ದ, ನಿಮ್ಮದಾಗಿದ್ದರು ಮನೆ. ಆಮೇಲೆ ಇವಾಗ ಏನಾಗಿದೆ, ತುಂಬ ಕಷ್ಟ ಆಗಿದೆ. ಯಾಕಂದರೆ ಅವ್ರು ತೀರ್ಕೊಂಡ್ಬಿಟ್ರಲ್ಲ. ಈಗ ದುಡಿಯೋರೇ ಹೋದ ಮೇಲಕ್ಕೆ ಕಷ್ಟನೇ ಅಲ್ವಾ. ಈಗ ಊಟ ಮಾಡಬೇಕಾದ್ರೆ ದುಡಿದ್ರೇನೇ ಅಲ್ವಾ 3 ಕಾಸು. ಅವರು ನಮ್ಮನ್ನು ಎಲ್ಲ ಮೇಂಟೈನ್ ಮಾಡ್ತಾಯಿದ್ರು. ನನ್ನ ಅಳಿಯ ಎಲ್ಲರನ್ನೂ ನೋಡ್ಕೊತ ಇದ್ದ, ಒಳ್ಳೆ ಅಳಿಯ, ದೇವ್ರಂಥ ಅಳಿಯ ನಮಗೆ. ಹೋದ್ರು ಮನೆ. ಹೋಗ್ಬಿಟ್ಟು ನಮಗೆ ಭಾರಿ ಸ್ವಲ್ಪ ಪ್ರಾಬ್ಲಮ್ ಬಂತು ಮನೆ. ನನಗೂ ಒಂದು ಸ್ವಲ್ಪ 2 ಕಣ್ಣು ನಿದ್ರೆ ಕೆಟ್ಟಿ 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 ಮಕ್ಕಳ ಹತ್ರ ಡೆಲಿವರಿ ಕೇಸ್ಗೆ ಹೋಗ್ತಾ ಇದ್ನಲ್ಲ, ನೈಟ್ ಇಡೀ ಕೈಯಲ್ಲೇ ಇರಿದು 2 ಕಣ್ಣೂ ಪೊರೆ ಬಂದುಬಿಡ್ತು ಮನೆ. ಆವಾಗ ನಾನು ಕೆಲಸ ಡ್ಯೂಟಿ ಬಿಟ್ಟು ಓಡಿ ಮಕ್ಕಳ ಹತ್ರ ಓಡಿ ಬಂದಿದ್ದೀನಿ ಮಂಗಳೂರಿನಿಂದ. ಇಲ್ಲಾಂದರೆ ನಾನು ಬರ್ತಾ ಇರಲಿಲ್ಲ ಮನೆ. ಅಲ್ಲಿ ನನಗೆ ಒಳ್ಳೆ ಜಾಬ್ ಇತ್ತು, ಆಫೀಸುಗಳಿತ್ತು, ಕೈ ತುಂಬ ಸಂಬಳ ಇತ್ತು. ಮತ್ತು ಫಾರಿನ್ಗೆ ಹೋದರೆ ತುಂಬಾ ಗಿಫ್ಟ್ ಕೊಡೋರು. ಫಾರಿನ್ಗೆ ಹೋದರೆ ಯಾವ್ಯಾವ ದೇಶಕ್ಕೆ ಹೋಗಿದ್ದೀರಾ? ನಾನು ಹೋಗಿರೋದು ಕೊಯ್ಟಲ್ಲೇ 15 ವರ್ಷ ಇದ್ದೆ ಮನೆ. ಆವಾಗಲೇ ಇವ್ರಿಗೆ ಜೋರಾಗಿ ಮದುವೆ ಎಲ್ಲ ಮಾಡಿದೆ. ಹೌದು, ತುಂಬ ಜೋರಾಗೇ ಮಾಡಿದೆ. ಆಮೇಲೆ ಅಲ್ಲಿಗೆ ಹೋದೆ, ಬೆಹ್ರಾನ್ಗೆ ಹೋಗಿದ್ದೀನಿ, ಲೆಬ್ನಾನ್ಗೆ ಹೋಗಿದ್ದೀನಿ, ಗೊತ್ತಾಯ್ತಾ, ಕತ್ತರ್ಗೆ ಹೋಗಿದ್ದೀನಿ. ಇದೆಲ್ಲ ಹೋಗಿರೋದು ಏನಕ್ಕೆ ಗೊತ್ತಾ, 3 ವಿಸಿಟಿಂಗ್ ವಿಸಾನಲ್ಲಿ ಹೋಗಿರೋದು. ವಿಸಿಟಿಂಗ್ ವಿಸಾ ಅಂದರೆ 3 ತಿಂಗಳಿಗೂ ಜಾಬ್ ಮಾಡಿಕೊಂಡು ಮತ್ತೆ ವಾಪಸ್ಸು, ಮತ್ತೆ ಆರ್ಡರ್ ಬಂದರೆ ಮತ್ತೆ ಹೋಗೋದು, ಮತ್ತೆ ವಾಪಸ್ಸು. ಮತ್ತು ಬಾಂಬೆಗೆ ಹೋದರೆ ಮಾತ್ರ 2 ತಿಂಗಳು ಜಾಬು, 3 ತಿಂಗಳು ಜಾಬು. ನಮ್ಮ ಕೈಲೂ ಆಗಲ್ಲ, ಮಗುನ ಸಾಕಿ ಮಣಿಕಮ್ಮ ಅವರೇ ನೀವೇ ಇರಬೇಕು ಅಂತ ಹೇಳೋರು. ಆವಾಗ ಅಲ್ಲಿ ಆ ಥರ 3 ತಿಂಗಳು 40 ದಿವಸ ನಂದು ಜಾಬು, 40 ದಿವಸ ಜಾಬು. ಅವರು ಎಕ್ಸ್ಟ್ರಾ ಕೇಳ್ತಾರೆ, ಆ ಸಣ್ಣ ಪಿಳ್ಳೆನೂ ನಾವು ಸಾಕೋಕ್ಕಾಗಲ್ಲ, ನೀನಾದರೆ ನಿಮಗೆ ಸರ್ವಿಸ್ ಐತೆ ಅಂತ ಪೂನಾನಲ್ಲಿ ಇರಿಸ್ಕೊಂಡವರು. ಬೆಂಗಳೂರಲ್ಲಿ ಜಯನಗರ, JP ನಗರ, ಕಲ್ಯಾಣ ನಗರ, ಕಗ್ದಾಸ್ಪುರ ಎಲ್ಲ, ಇದು ತಾವರೆಕೆರೆ, HL, HMT ಎಲ್ಲ ಕಡೆ ನಾನು ಮಾಡ್ತಾಯಿದ್ದೆ. ಒಂದೇ ಕಾಲೇಜ್ ಹುಡುಗರಿಗೆ 9 ಜನಕ್ಕೂ ನಾನು ಡೆಲಿವರಿ ಮಾಡಿ ಅವ್ರನ್ನ ಮಕ್ಕಳನ್ನೆಲ್ಲ ದೊಡ್ಡವನು. ಇವಾಗ ನನ್ನ ಮಕ್ಕಳೇ ಮಂಗಳೂರಲ್ಲಿ ಎಷ್ಟು ಇದ್ದಾರೆ ಗೊತ್ತಾ, ಫಸ್ಟ್ PSC, ಸೆಕೆಂಡ್ PSC ಓದಿದ್ದಾರೆ, ನಾನು ಸಾಕಿದ ಮಕ್ಕಳು. ಇವತ್ತಿಗೂ ಬಾಂಬೆನಿಂದ ಇವತ್ತಿಗೂ ಫೋನ್ ಮಾಡ್ತಾರೆ, ನಾನು ಸಾಕಿದ್ದ ಮಕ್ಕಳು. ಅಜ್ಜಿಗೆ ಫೋನ್ ಮಾಡು, ಮಾತಾಡು, ನಿಮ್ಮನ್ನು ಲಾಲಿ ಆಡಿ ಬೆಳೆಸಿದ್ದಾರೆ ಅಂತ ಅವರು ಅಜ್ಜಿದೇರು ಅಮ್ಮದೇರು ಎಲ್ಲ ಫೋನ್ ಮಾಡಿ ಕೊಡ್ತಾರೆ. 6 ಗಂಟೆಗೆ ಎದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಮಕ್ಕಳನ್ನ ಸಾಕೇಕಂದ್ರೆ, ತುಂಬ ಕಷ್ಟಪಟ್ಟಿದ್ದೀನಿ. ಸಾಕಿ ಅವ್ರ ಮರಳಲ್ಲಿ ಕೊಟ್ಟುಬಿಟ್ಟು ಇವತ್ತೂ ಫೋನ್ ಮಾಡ್ತಾರೆ ಮನೆ. ಒಳ್ಳೆ ಜಾಬ್ ಇತ್ತು ಮನೆ ನನಗೆ, ಒಳ್ಳೆ ಜಾಬು. 5-6 ಆಫೀಸ್ ಇತ್ತು ನಂದು ಮಂಗಳೂರಲ್ಲಿ. ಪಾಂಡುರಂಗ ಗಣಪಯ್ಯ ಅಂತ ಒಬ್ಬರು ಡಾಕ್ಟ್ರು, ಅವ್ರ ಹತ್ರ ಟ್ರೈನಿಂಗ್ ತೆಗೆದೆ. ಎಲ್ಲಿ ಕದ್ರಿ ಮಂಗಳೂರಲ್ಲಿ, ಕದ್ರಿನಲ್ಲಿ ನಾನು ಟ್ರೈನಿಂಗ್ ತೆಗೆದಿದ್ದು 1.5 ವರ್ಷ ನರ್ಸ್ ಟ್ರೈನಿಂಗು. ಆಮೇಲೆ ಟ್ರೈನಿಂಗ್ ತೆಗೆದ ಮೇಲೆ ಸಕ್ಸಸ್ ಆಗೋಯ್ತು. ಸಕ್ಸಸ್ ಆದ ನಂತರ ಮತ್ತೆ ನನಗೆ ಒಳ್ಳೆ ಜಾಬು, ಫಾರಿನ್ವರೆಗೂ
ಹೋಗ್ಯಕ್ಕೆ ಚಾನ್ಸ್ ಸಿಕ್ತು ಮನೆ ನನಗೆ. ಫಾರಿನ್ಗೆ ಹೋಗೋಕಲ್ಲೂ ಚಾನ್ಸ್ ಸಿಕ್ತು. ಮತ್ತೆ ವೀಸಾ ಹೊಡಿತಾರಲ್ಲ, ಹಾಂ ಬೆಹ್ರಾನ್ಗೆ ಕರ್ಕೊಂಡು ಹೋಗಿದ್ದು ಏರ್ ಇಂಡಿಯಾ ಹಾಂ ಏರ್ ಇಂಡಿಯಾ ಗೊತ್ತಾಯ್ತು. ಅವರು ಟಿಕೆಟ್ ಹಾಕಿ ನನಗೆ ಕೊಯ್ಟ್ಗೆ ಹೋಗಿದಾಗ ಪಾಸ್ಪೋರ್ಟಲ್ಲ ಅವರೇ 18 ವಯಸ್ಸು ಹಾಕಿ ಅವ್ರ ಬೇಬಿ ಸಿಟ್ಟಿಂಗ್ನಲ್ಲಿ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರಿ ನಾನು. ಬೇಬಿ ಸಿಟ್ಟಿಂಗ್ ಹೋದೆ ಮನೆ. ಬೇಬಿ ಸಿಟ್ಟಿಂಗ್ ಹೋಗಿ ಅವರು ಮಕ್ಕಳು 10 ವರ್ಷ ನಾನು ಸಾಕಿ ಬಿಟ್ಟು ಬಂದಿರೋದು ಕೊಯ್ಟಲ್ಲಿ. ತುಂಬ ವರ್ಷ ಅಲ್ಲಿದ್ದೆ, 15 ವರ್ಷ ಅಲ್ಲೇ ಕೊಯ್ಟಲ್ಲಿದ್ದೆ ಮನೆ. ಆಮೇಲೆ ಸರ್ವಿಸ್ ಆಗ್ತಾ ಈ ಕಡೆ ಎಲ್ಲ ಜಾಬು, ಫಾರಿನ್ ಕಡೆ ಎಲ್ಲ ನನಗೆ ಜಾಬ್ ಸಿಕ್ಕಿದ್ದು ಮನೆ. ಅಲ್ಲಿ ಮಾಡಿಕೊಂಡು ಲಾಸ್ಟಿಗೆ ಏನಾಯ್ತಂದರೆ ಇನ್ನು ವಯಸ್ಸು ಆಗ್ತಾ ಇನ್ನು ಅಲ್ಲೆಲ್ಲ 120 ಆಗಿ ಬದುಕಕ್ಕಾಗಲ್ವಲ್ಲ. ಮಕ್ಕಳೆಲ್ಲ ಏನು ಮಾಡಿದ್ರು, ಇನ್ನು ಅಲ್ಲಿ ವಯಸ್ಸಿತ್ತು ಆವಾಗ ಹೆಂಗೆಂಗೋ ಎಗರ್ಕೊಂಡು ಹೋಗಿ ಡ್ಯೂಟಿ ಮಾಡಿ ಬರ್ತಾ ಇದ್ದೆ. ಇನ್ನು ಬೇಡ, ನಮ್ಮ ಹತ್ರ ಬಂದು ಬೀಳು ಅಂತ ಮೊಮ್ಮಗ ಹೇಳ್ಬಿಟ್ಟು ಕರ್ಸ್ಕೊಂಡ ಮನೆ. ಮತ್ತು ಅಷ್ಟುವರೆಗ ನನ್ನ ಅದೃಷ್ಟಕ್ಕೂ ಅಳಿಯಾನು ಹಿಂಗಾಯಿತು. ಈಗ ನಾನು ಎಲ್ಲಿ ಹೋಗೋಕ್ಕೆ ಚಾನ್ಸ್ ಇಲ್ಲ ಮನೆ. ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ಗೆ ಬೇಡ ಅಂತಾನೆ ಮೊಮ್ಮಗ ನನಗೆ ಮನೆ ಒಳಗೆ ಆ ಕಾಲ ನಿಂಡಿ 16 ವಯಸ್ಸು ನಿಂಡಿ ನಾನು ಕೆಲಸ ಮಾಡಿ ನನಗೆ ಮನೆಗೆ ಇದ್ದರೆ ಮೆಂಟ್ಲು ಹಿಡಿತದೆ. ಟಿ ವಿ ಮಾತ್ರ ಎಷ್ಟೊತ್ತು ನೋಡ್ತೀವಿ ಮನೆ. ಬೇಜಾರಲ್ಲ. ಸರಿ ಹೆಂಗೋ ಟೈಮ್ ಪಾಸ್ ಮಾಡ್ತೀನಿ ಮನೆ. 3 ಗಂಟೆಗೆ ಎದ್ದೊಳ್ಬೇಕು, ಸರಕು ತರಬೇಕಲ್ಲ, ದೂರ ಅಲ್ಲ, KR ಮಾರ್ಕೆಟ್ಗೆ ಹೋಗ್ಬೇಕಲ್ಲ. 3 ಗಂಟೆಗೆ ಎದ್ದು ರೆಡಿ ಆಗಿ 4:15 ಗಂಟೆಗೆ ಮನೆ ಬಿಟ್ಟು ಬಿಡ್ಬೇಕು. ಮಲೇಶ್ವರ ಹೋಗ್ತೀನಿ. ಮಲೇಶ್ವರ ಹೋಗಿ ಮತ್ತೆ ಅಲ್ಲಿ ಇಳಿದ್ಬಿಟ್ಟು ಬೇರೆ ಬಸ್ ಹತ್ತಿ ಮಸೀದ್ ಐತೆ ಅಲ್ಲಿ ಇಳಿದ್ಬಿಟ್ಟು ಮತ್ತೆ ಅಣ್ಣನ ಮಾರ್ಕೆಟ್ಗೆ ಹೋಗಿ ಮತ್ತೆ 7 ಗಂಟೆಗೆಲ್ಲ ಎಲ್ಲ ಪರ್ಚೇಸ್ ಮಾಡಿ ಆಟೋ ಒಳಗೆ ಹಾಕ್ಕೊಂಡು ಇಲ್ಲಿ ಬಂದು ಇಳಿಸ್ಬಿಡ್ತೀನಿ ಮನೆ. ಅಮ್ಮ, ಈಗ ಹಣ್ಣಿನ ಅಂಗಡಿ ಇವೆಲ್ಲ ಹಾಕಿ ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ನಾನೇ ಲಾಸ್ ಆಗಿದ್ದೀನಲ್ಲ, 1 ಲಕ್ಷ ಹೋಗಿದೆ ಮನೆ ನಂದೇನೆ. ಹೌದಾ? ಏನ್ ಮಾಡೋದು, ಹಿಂಗೆ ಫೈನಾನ್ಸ್ ತೆಗಿಯೋದು, ಅಲ್ಲಿ ತೆಗಿಯೋದು, ಇಲ್ಲಿ ತೆಗಿಯೋದು, ಅದು ಇದು ಏನೇನೋ ಮಾಡ್ತಿದ್ದೋ. ಈಗೂನು ಲೋನ್ ಹಾಕಿದ್ದೀನಿ ಬ್ಯಾಂಕಿಗೆ. ಇನ್ನು ನಾಳೆ ವಾರ ಕೊಡ್ತೀನಿ ಅಂದಿರಿ. ಹಿಂಗೆ ರೊಟೇನ್ ಮಾಡೋದು ಮನೆ. ಇನ್ನೇನು ಮಾಡೋದು, ಲಾಸ್ ಆಗ್ತದೆ ಮನೆ. ಇದು ಪ್ಲಾಸ್ಟಿಕ್ಕು ಅಂಥವು ಇಂಥವು ಆದರೆ ವರ್ಷಾಂತ ಕಣಕದಲ್ಲಿ ಬಿದ್ದಿರ್ತದೆ. ಅವ್ರಿಗೆ ಲಾಸ್ ಆಗಲ್ಲ. ಇಂಥವೆಲ್ಲ ತಿನ್ನೋ ವಸ್ತುವಲ್ಲ ನೋಡು. ಅದು ಒಂದು 4 ದಿವಸ ಎಳ್ನೀರು ಹೊಡಿಲಿಲ್ಲ ಅಂದರೆ ಕಲರೇ ಚೇಂಜ್ ಆಗ್ತದೆ, ಹುಳಿ ಆಗ್ಬಿಡ್ತದೆ. ನೀರು ಕುಡಿದ್ರೆ ಅರ್ಬುದವಾಗಿ ಇರಲ್ಲ ಅದು ಎಳ್ನೀರು ಕೂಡ. ಅದೂ ಕಲರ್ ಚೇಂಜ್ ಆಗ್ತದೆ. ಆವಾಗ ಫ್ರೆಶ್ ಆಗಿ ವ್ಯಾಪಾರ ಆಗ್ಬಿಡ್ಬೇಕು ಮರ. ಈಗ ಇದು ಫ್ರೆಶ್ ಇದೆ, ವ್ಯಾಪಾರ ಆಗ್ಬಿಟ್ರೆ ಆ ಥರ ಏನು ಬರಲ್ಲ. ತುಂಬ ಲಾಸ್ ಆಗ್ತದೆ ಮನೆ. ಏನು ಮಾಡೋಣ, ಅಯ್ಯೋ ಸಾಯೋ ತನಕ ಹಿಂಗೆ ಜೀವನ ಮಾಡಿ ಒಂದ್ ದಿವಸ ಕಣ್ಣು ಮುಚ್ಕೊಂಡೋದು ಮನೆ. ರಿಟೈರ್ಮೆಂಟ್ ಯಾವಾಗ ನಿಮ್ಗೆ? ಇದಕ್ಕೆ ರಿಟೈರ್ಮೆಂಟ್? ಅಯ್ಯೋ ರಿಟೈರ್ಮೆಂಟ್ ಸಾಯೋವರೆಗೂ ಇರ್ತದೆ ಮನೆ. ಕೆಲವು ಕೈ ಬಿದ್ದೋಗ್ಬಿಟ್ರೆ ಅದು ಮತ್ತೆ ಹುಷಾರಿಲ್ಲದೆ ಆಗ್ಬಿಡ್ತದೆ. ಮತ್ತೆ ಮೊನ್ನೆ ತುಂಬಾನೇ ಹುಷಾರಿಲ್ಲದೆ ಒಂದು 10 ದಿವಸ ನಾನು ಗಾಡಿನೇ ಹಾಕಿಲ್ಲ ಮನೆ. ಅಂತ ಟೈಮೆಲ್ಲ ಇರ್ತಾವಲ್ಲ, ಒಂದೇ ಲೆವೆಲ್ ಆಗಿರ್ತೀವ ನಮ್ಮ ಜೀವನ. ಇವಾಗ ಏನು ನಾನು ಮಾತಾಡ್ತಾ ಇದೀವಿ, ರಾತ್ರಿಗೆ ಹೋಗಿ ಮಲ್ಕೊಂಡ್ರೆ 24 hours ಕಳೆಯೋ ತನಕ ನಮ್ಮ ಜೀವನ ನಮಗಿಲ್ಲ ಮನೆ. ಅದಂತೂ ಗ್ಯಾರಂಟಿ ಬರೆದು ಕೊಡ್ತೀನಿ. ನೀರ್ ಮೇಲೆ ಸಮುದ್ರ ಐತಲ್ಲ, ಕೊಟ್ಟಂದ್ರೆ ಹೋಯ್ತು. ಈಗ ಹಂಗೆ ಹೋಗಿದ್ದು ನನ್ನ ಅಳಿಯ. ಊಟ ಮಾಡಿ ಎಲ್ಲ ಮಾಡಿ ಆನಂದವಾಗಿ ಮಂಚಾದ ಮೇಲೆ ಮಲಗಿದ್ದು ವ್ಯಕ್ತಿ 2 ಗಂಟೆ ರಾತ್ರಿಗೆ ಹೋಗಿ ಕಾಫಿ ಕುಡಿಯಲಿ ಅಂತ ಅಲ್ಲಾಡಿಸಿದ್ರೆ ಮನಸ್ಸನೇ ಇಲ್ಲ. ಅವಾಗ ಏನು ಮಾಡ್ತೀಯ ಮನೆ? ಅಷ್ಟೇ ನಮ್ಮ ಜೀವನ. ದೇವ್ರಂಗೆ ನಾವು ಬದುಕಲ್ಲ ಮನೆ. ಬದುಕೋದು 50 ವರ್ಷ 60 ವರ್ಷ, ಬದುಕೋರು 80 ವರ್ಷನೂ ಬದುಕಿದ್ದಾರೆ, 90 ವರ್ಷನೂ ಬದುಕಿದ್ದಾರೆ. ನಡಿ ಸೆಂಟ್ರ್ 30 ವರ್ಷಕ್ಕೇನೆ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ ನನ್ನ ಕಣ್ಣು ಮುಂದೆ. ಮೊನ್ನೆ ಒಂದು ಹುಡುಗಿಗೋಸ್ಕರ ಸುಸೈಡ್ ಮಾಡ್ಕೊಂಡ. ಬರೀ 30 ವಯಸ್ಸು ಹುಡುಗ, ಇಲ್ಲೇ ಬೋರ್ಡ್ ಹಾಕಿದ್ರು. ಇದಕ್ಕೇನು ಮಾಡ್ತೀಯ ಮನೆ? ಸುಸೈಡು ಮದುವೆ ಆಗಲ್ಲ ಅಂದಿದ್ದಕ್ಕೇನೆ ಹೋಗಿ ನೇಣುಗಂಬ ಹತ್ತಿದ್ದಾನೆ. ನೇಣುಗಂಬ ಹತ್ತಿದ್ದಾನೆ ಮನೆ. ಇಲ್ಲೇ ಬೋರ್ಡ್ ಹಾಕಿ ಹಿಂಗೆ ಹೋಯ್ತು ಹೆಣ. ಇದಕ್ಕೇನು ಹೇಳ್ತೀಯ? ನಮ್ಮ ಒಂದು ತಾಯಿ ಗರ್ಭದಲ್ಲಿ 10 ತಿಂಗಳು ನಾವು ಒತ್ತಿ ಲಾಲಿ ಆಡಿ ಇಷ್ಟು ಮಗು ನಾವು ಸಾಕ್ತೀವಿ. ಅವರು ತಾಯಿ ಹೊಟ್ಟೆ ಎಷ್ಟು ಉರಿಸ್ತಾರೆ ಅಂದರೆ, ದೊಡ್ಡವರಾದ ಮೇಲೆಗೆ ನಾವು ಏನೋ ಒಂದು ವಯಸ್ಸಾಗಿದ್ದ ಕಾಲಕ್ಕೂ ಒಂದು ಗ್ಲಾಸ್ ನೀರು ಕೊಡ್ತದೆ, ಒಂದು ತುತ್ತು ಅನ್ನ ಹಾಕ್ತಾರೆ, ನಮ್ಮನ್ನು ಎತ್ತಾಕ್ತಾರೆ. ದೇವ್ರ ಹತ್ರ ಹೋಗೋ ತನಕ ಎತ್ತಾಕ್ತಾರೆ ಅಂತ ಆಸೆ ಪಡ್ತೀವಿ ಮನೆ.
ಅದು ಸಿಕ್ಕೋಲ್ಲ, ಎಲ್ಲರಿಗೂ ಸಿಕ್ಕಲ್ಲ. ಎಷ್ಟೋ ಜನ ಅನಾಥ ಆಶ್ರಮಿಗೆ ಏನು ಹೇಳಿದ್ದಾರೆ ಗೊತ್ತಾ? ಯಾಕೆ ಮಾಡಬೇಕು ನಿಮ್ಮ ಅಮ್ಮನಿಗೆ ನೀನು ಮಾಡ್ಕೊ, ಪ್ರಪಂಚದಲ್ಲಿ ನಡೆಯೋದು ಯಾಕೆ ಮಾಡಬೇಕು ನಾವು? ನಿನಗೆ ಗಾಚಾರ ಇದ್ದರೆ ನೀನು ಮಾಡು, ಇಲ್ಲಾಂದರೆ ದುಡ್ಡು ಕಟ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತೀಯಲ್ಲ, ತಗೊಂಡೋಗಿ ಅನಾಥ ಆಶ್ರಮಿಗೆ ತಗೊಂಡೋಗಿ ಸೇರಿಸಿ ಅಲ್ಲಿ ದುಡ್ಡು ಕಟ್ಟು, ಅಲ್ಲಿ ಬಿದ್ದಿರಲಿ, 2 ಜೀವನೂ ಅಲ್ಲೇ ಬಿದ್ದಿರಲಿ ಅಂತ ಹೇಳೋರಿದ್ದಾರೆ. ಒಂದು ಅತ್ತೆ ಸೊಸೆ ಬರ್ತಾರೆ, ಅವ್ರನ್ನೂ ಸರಿಯಾಗಿ ನೋಡಲ್ಲ. ಗಂಡ ಬರೋದ್ರೊಳಗೆ ಇವ್ರನ್ನ ಬಿಟ್ಟೇ ಬಿಡ್ತಾರೆ ದೊಡ್ಡವ್ರನ್ನ. ಹಂಗೂ ಮಾಡ್ತಾರೆ. ಎಷ್ಟೋ ಜನ ಮಾಡಿದ್ದಾರೆ ಮನೆ, ಎಷ್ಟೋ ಜನ ಮಾಡಿ ನನ್ನ ಕಣ್ಣು ಮುಂದೆ, ಎಲ್ಲರೂ ಕಣ್ಣು ಮುಂದೆ, ನನ್ನ ಕಣ್ಣು ಮುಂದೆ ಒಬ್ಬರೇ ಅಲ್ಲ, ಎಲ್ಲರೂ ಕಷ್ಟ ಸುಖ ನೋಡ್ತಾ ಇದ್ದಾರೆ. ಯಾರೂ ತಾಯಿ ತಂದನ್ನು ನೋಡ್ತಾ ಇಲ್ಲ. ಮತ್ತು ಏನು ಮಾಡ್ತಾರೆ, ನಾನು ಓದಿದ್ದೀನಿ, ನೀನು ಓದಿದ್ದೀನಿ ಮಗನೇ, ಬಾ ಓಡ್ಬಿಡೋಣ, ದೇಶ ಬಿಟ್ಟು ದೇಶಕ್ಕೆ ಹೋಗ್ಬಿಡೋಣ ಅಂತ ಹೊಂಟೋಗ್ಬಿಟ್ಟಿರೋರು ಇದ್ದಾರೆ. ಅವ್ರ ಅನ್ಯಾಯ ಅಲ್ಲ. ತಾಯಿ ತಂದೆಗೆ ಎಷ್ಟು ಹೊಟ್ಟೆ ಉರಿತದೆ ಮನೆ ಹೇಳು, ಎಷ್ಟು ಹೊಟ್ಟೆ ಉರಿತದೆ ಒಂದು ಮನುಷ್ಯ. ಇವಾಗ ನಿನ್ನ ನಾನು ಸಾಕಿದ್ದೀನಿ, ನೀನೇ ನನ್ನ ಬಿಟ್ಟು ಓಡೋಗ್ಬಿಟ್ರೆ ನನ್ನ ಹೊಟ್ಟೆ ಉರಿಯಲ್ವಾ? ಉರಿಯುತ್ತೆ. ಅದೇ ಪ್ರಪಂಚದಲ್ಲಿ ಎಲ್ಲಾನು ನಡೀತಾ ಇರೋದು ಸ್ಟೋರಿಗಳು. ಅದು ಅಷ್ಟು ಇಷ್ಟ ಅಲ್ಲ ಮನೆ, ಬೆಟ್ಟದಷ್ಟು ನಡೀತಾ ಇದ್ದಾವೆ. ನಮ್ಮ ಸ್ಟೋರಿ ಅಷ್ಟು ಇಷ್ಟ ಅಲ್ಲ, ಹೇಳ್ಕೊಂಡೇಗೂ ಆಗಲ್ಲ ಮನೆ. ಗೊತ್ತಾಯ್ತಾ? ಹಿಂಗಿದೆ ನಮ್ಮ ಪರಿಸ್ಥಿತಿಗಳು. ಇರೋ ತನಕ ನಮ್ಮದು ಜೀವನ ಮನೆ. ಇಲ್ಲ ಅಂದರೆ ಇವತ್ತು ಹೋಗಿ ನಾನು ಮಲ್ಕೊಂಡ್ರೆ ಎದ್ದು ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಜೀವನ ಅಷ್ಟೇ ಮನೆ. ಅಲ್ಲಿ ತೋರಿಸಿದ್ರೆ ನಾನು ನೋಡೋದ ಟಿ ವಿಗಳೆಲ್ಲ, ನಾನು ನೋಡೋದ ಈ ಯೂಟ್ಯೂಬ್ ಎಲ್ಲ ನೋಡಿ ಅನುಭವಿಸಿದ್ದೀನಿ ಮನೆ. ಏನೋ ಒಂದು ಜೀವನ ನಡೆಸುವ, ಒಬ್ಬರಿಗೆ ಮರ್ಯಾದಾಗಿ, ಒಬ್ಬರಿಗೆ ತೂಚಿ ಅನ್ನಿಸ್ಕೊಂಡದೆ ಊಟ ಮಾಡಿ ನಿಮ್ಮದಾಗಿ ನಿದ್ರೆ ಮಾಡಿ ಕಣ್ಣು ಮುಚ್ಕೋಬೇಕು. ಒಬ್ಬರಿಗೆ ಅಯ್ಯೋ ಅನ್ನಿಸ್ಬಾರ್ದು, ಒಬ್ರಿಗೆ ಮೋಸ ವಂಚನೆ ಮಾಡಬಾರ್ದು. ಇಷ್ಟೇ ನನ್ನ ಗುರಿ ಮನೆ, ಇಷ್ಟೇ ನನ್ನ ಗುರಿ.